ಓಕೆ, ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು SSLC ವಿದ್ಯಾರ್ಥಿಗಳಿಗಾಗಿ 2023-24ನೇ ಸಾಲಿಗಾಗಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನೋಡ್ಕೊಂಡು ಬರೋಣ ಬನ್ನಿ. ಎಲ್ಲ ವೀಕ್ಷಕರು ನಮಸ್ಕಾರ. ಇಲ್ಲಿವರೆಗೂ ಕೂಡ ನಾವು 2024ರ SSLC ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 3 ಅಂಕದ ಪ್ರಶ್ನೆಗಳನ್ನು ಹಂತ ಹಂತವಾಗಿ ನಾವು ಬಿಡಿಸ್ಕೊಂಡು ಬರ್ತಿದ್ದೀವಿ. ಈ ಸದ್ಯ ಆ 3 ಅಂಕದೊಳಗೆ 31ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ಇದು ಕೂಡ ಒಂದು 3 ಅಂಕದ ಪ್ರಶ್ನೆ ಒಳಗೆ ವ್ಯಾಪ್ತಿಯೊಳಗೆ ಬರುವಂಥದ್ದು. ಇದು ಏರಿಯಾ ರಿಲೇಟೆಡ್ ಟು ಸರ್ಕಲ್ ಅನ್ನುವಂಥ ಅಧ್ಯಾಯದ ಮೇಲೆ, ಅಂದ್ರೆ ವೃತ್ತಗಳಿಗೆ ಸಂಬಂಧಪಟ್ಟಂತ ವಿಸ್ತೀರ್ಣಗಳು ಅನ್ನುವಂಥ ಅಧ್ಯಾಯದ ಮೇಲೆ 3 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಇರ್ತೈತಿ. ಏನಿರ್ತೈತಿ? ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಕಂಡು ಹಿಡೀರಿ ಅಂತೇಳಿ ಬೇರೆ ಬೇರೆ ಆಕೃತಿಗಳನ್ನು ಕೊಟ್ಟಿರ್ತಾರ. ಬಟ್ ಇವತ್ತಿನ ದಿನ ಈ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಒಂದು ಆಕೃತಿ ಹಿಂಗೈತಿ. ABC ಒಂದು ತ್ರಿಭುಜ ಎಂತದ್ರಿ? 14 ಸೆಂಟಿಮೀಟರ್ ಬಾಹುಳ ಇರುವಂತಹ ಸಮಬಾಹು ತ್ರಿಭುಜ ಐತಿ, ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತ. ಓಕೆ, ವಿಸ್ತೀರ್ಣವು 49√3 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. PQR ಗಳ ತ್ರಿಭುಜದ ಬಾಹುಗಳ ಮಧ್ಯಬಿಂದುಗಳು ಹಾಗೂ PQQR RPಗಳು ಕ್ರಮವಾಗಿ BC ಮತ್ತು A ಕೇಂದ್ರಗಳಾಗಿರುವ ವೃತ್ತದ ಕಂಸಗಳಾಗಿವೆ. ಇವು BCA ದ ವೃತ್ತದ ಕೇಂದ್ರಗಳಾಗಿವೆ. ಹಾಗಾದರೆ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಮತ್ತು ಅದರ ಸುತ್ತಳತೆಯನ್ನ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಬಹಳ ಸಿಂಪಲ್ ಆಗಿರುವಂತ ಪ್ರಶ್ನೆ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಬೇಕು ಮೊದಲು ಅಂತ. ಓಕೆ, ಹಂಗಾರೆ ಏನ್ ಕೊಟ್ಟಿದಾರ ಡಾಟಾ ಅಂತ ಬರ್ಕೊಳ್ಳೋಣ ಬನ್ನಿ. ಹಂಗಾರೆ ಇಲ್ಲಿ ABC ಅನ್ನೋದು ಒಂದು ಸಮಬಾಹು ತ್ರಿಭುಜ ಅಂತ ಹೇಳ್ಯಾರ. ತ್ರಿಭುಜದ ವಿಸ್ತೀರ್ಣ is equal to 49√3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಾರ. ಓಕೆ, ಮತ್ತೇನ್ ಕೊಟ್ಟಾರ? ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ AB is equal to BC is equal to AC ಅಂತ ಅರ್ಥ ಆಗ್ತದೆ. ದೇರ್ಫೋರ್ ಇದು ಎಷ್ಟು ಸೆಂಟಿಮೀಟರ್ ಐತೆ ಅಂತ ಹೇಳ್ಯಾರ? 14 ಸೆಂಟಿಮೀಟರ್ ಅಂತ ಹೇಳ್ಯಾರ. ಎಲ್ಲವೂ ಕೂಡ 14 ಸೆಂಟಿಮೀಟರ್. ಆದ್ರಿಂದ ಇಲ್ಲಿ ಪ್ರತಿ ಕೋನದ ಅಳತೆ ಎಷ್ಟಾಗಿರ್ತೈತಿ ಅಂದ್ರ 60 ಡಿಗ್ರಿ ಆಗಿರ್ತೈತಿ. ಯಾಕಂದ್ರೆ ಇದು ಒಂದು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಪ್ರತಿ ಕೋನದ ಅಳತೆ 60 ಡಿಗ್ರಿ ಆಗಿರ್ತೈತಿ. ಓಕೆ, ಹಂಗಾರೆ ಇಲ್ಲಿ ಪ್ರತಿ ಬಾಹುವಿನ ಅಳತೆ 14 ಸೆಂಟಿಮೀಟರ್ ಐತಿ ಅಂದ್ರ ಇಲ್ಲಿ ಕಂಸದ ಈ ತ್ರಿಭುಜದ ಮಧ್ಯಬಿಂದುಗಳು PQR ಗಳು ಆಗಿರೋದ್ರಿಂದ ಈ ಬಾಹುವನ್ನ ಅರ್ಧಿಸ್ತವು. ಇಟ್ ಮೀನ್ಸ್ ಈ ಬಾಹುವಿನ ಅರ್ಧ ರೂಪವೇ ಏನು ಅಂತಂದ್ರ ಈ ಏನು ABC ವೃತ್ತ ಕೇಂದ್ರಗಳಾಗಿರುವಂತಹ ಅಂತ ಕೊಟ್ಟಾರ ಇಲ್ಲಿ. ಓಕೆ, ಎಲ್ಲಿದೆ ನೋಡ್ರಿ, ಕ್ರಮವಾಗಿ BCA ಕೇಂದ್ರಗಳಾಗಿರುವ ವೃತ್ತದ ಕಂಸಗಳಾಗಿವೆ. ಇದರ ವೃತ್ತದ ನೋಡೋಣ, ನಾನು ಇಲ್ಲಿ ಡಾಟ್ ಲೈನ್ ಒಳಗೆ ಹಾಕಿದೀನಿ. ಇವು ವೃತ್ತಗಳು. ಈ ವೃತ್ತಗಳ ಆಟೋಮೆಟಿಕ್ ಆಗಿ ಏನಾಗ್ತೈತಿ? BP ಅನ್ನೋದು ಆ ವೃತ್ತದ ತ್ರಿಜ್ಯ ಆಗ್ತೈತಿ. ದೇರ್ಫೋರ್ ಇಲ್ಲಿ 14 ಸೆಂಟಿಮೀಟರ್ ಅಂದ್ರ ಇದು ಒಂದ್ ರೀತಿ ಏನಾಗ್ತೈತಿ? 14 ಸೆಂಟಿಮೀಟರ್ ಅರ್ಧ ಮಧ್ಯಬಿಂದು 14/2 is equal to 6 ಆಗ್ತೈತಿ. ದೇರ್ಫೋರ್ ಏನಾಗ್ತೈತಿ? 7 ಸೆಂಟಿಮೀಟರ್. 7 ಸೆಂಟಿಮೀಟರ್ ಈಸ್ R is equal to 7 ಸೆಂಟಿಮೀಟರ್ ಅಂತ ಗಮನಿಸೋಣ. ಓಕೆ, ಹಂಗಾರ ಈಗ ನಮಗ ಒಂದು ಡೇಟಾ ಸಿಕ್ಕಂಗಾಯ್ತು. ಏನ್ ಕಂಡಿಡಿ ಅಂತ ಹೇಳಿದ್ರೆ, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನು ಏನ್ ಮಾಡ್ಬೇಕು? ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣವನ್ನ ಇಂತಹ ಸಮಸ್ಯೆಗಳನ್ನ ಬಂದಾಗ ಮೊದಲು ಅಬ್ಸರ್ವ್ ಮಾಡ್ಬೇಕು. ಅಬ್ಸರ್ವಿಂಗ್ ಸ್ಕಿಲ್ ಥ್ರೂ ನಾವೇನ್ ಮಾಡ್ಬೇಕು? ಯಾವ ಭಾಗದೊಳಗೆ ಯಾವ ಭಾಗ ಕಳೆದ್ರೆ ನಮಗ ಈ ಒಂದು ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತೈತಿ ಅಂತ ನಾವು ಥಿಂಕ್ ಮಾಡ್ಬೇಕು. ಹಂಗಾರೆ ಇಲ್ಲಿ ನೋಡ್ರಿ, ಇದೊಂದು ತ್ರಿಭುಜ. ಈ ತ್ರಿಭುಜದೊಳಗ ಇಲ್ಲಿ 3 ಏನದವ ಅಂತಂದ್ರ ವೃತ್ತ ಖಂಡಗಳದಾವ. ಇದು ಒಂದೊಂದು ವೃತ್ತದ ABC ಅನ್ನೋದು ವೃತ್ತದ ಕೇಂದ್ರಗಳಾದ್ರೆ ಈ PBQO RCQO APR ಇವೆಲ್ಲವೂ ಕೂಡ 3 ಒಂದು ವೃತ್ತ ಖಂಡಗಳಾಗಿದಾವ. ಹಾಗಾಗಿ ತ್ರಿಭುಜದ ವಿಸ್ತೀರ್ಣದೊಳಗ ವೃತ್ತಖಂಡದ ವಿಸ್ತೀರ್ಣವನ್ನ ಲೆಸ್ ಮಾಡಿದ್ರೆ, 3 ವೃತ್ತದ ಖಂಡದ ಲೆಸ್ ಮಾಡಿದ್ರೆ ಛಾಯೆಗೊಳಿಸಿದಂತಹ ಭಾಗದ ವಿಸ್ತೀರ್ಣ ಸಿಗ್ತೈತಿ. ಹಂಗಾರೆ ನಾನು ಇಲ್ಲಿ ಬರ್ಕೊಳ್ತೀನಿ, ಏನು? ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ತ್ರಿಭುಜ ABCಯ ವಿಸ್ತೀರ್ಣ ಮೈನಸ್ ಏನ್ ಮಾಡ್ಬೇಕು? 3 ವೃತ್ತಖಂಡಗಳ ವಿಸ್ತೀರ್ಣ ಅಂತ.
ಈ ಐಡಿಯಾ ಬಂತು ಅಂದ್ರೆ ಇದ್ರ ಬೇಸ್ ಮೇಲೆ ನಾವು ಫಾರ್ಮುಲಾನ ಹಚ್ಚಿ ಅದ್ರ ಫಾರ್ಮುಲಾದೊಳಗೆ ಬೆಲೆಯನ್ನು ಆದೇಶ ಮಾಡಿ ಸಂಕ್ಷಿಪ್ತಗೊಳಿಸಿದ್ರೆ ಇಲ್ಲಿ ನಮಗೆ ಉತ್ತರ ಸಿಗ್ತೈತಿ ಅಂತ. ಓಕೆ, ಹಂಗಾರೆ ಇಲ್ಲಿ ಏನ್ ಮಾಡ್ಬೇಕು, ಎ ಬಿ ಸಿ ವಿಸ್ತೀರ್ಣ ಕೊಟ್ಬಿಟ್ಟಿದಾರೆ. ಇಲ್ಲಿ ಏನಂತ 49√3 ಕೊಟ್ಬಿಟ್ಟಾರ, ಮೈನಸ್ 3 ಇಂಟು ವೃತ್ತಖಂಡಗಳ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ನಮ್ಗೆ ಗೊತ್ತೈತಿ. ಏನು, θ/360 ಇಂಟು 5r² ಅಂತ ವಿಸ್ತೀರ್ಣ. θ/360 ಇಂಟು 5r², ಕಂಸ ಇದ್ರೆ θ/360 ಇಂಟು 2πr. ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣ ಜೊತೆಗೆ θ/360. θ ಅನ್ನೋದು ಆ ವೃತ್ತಖಂಡದ ಏನೈತಿ ಕೋನ ಆಗಿರ್ತೈತಿ. ದೇರ್ಫೋರ್ ಇಲ್ಲಿ ಹಂಗಾರ ಬೆಲೆನ ಆದೇಶ ಮಾಡೋಣ. 49√3 ಮೈನಸ್ 3 ಇಂಟು θ ಅಂದ್ರೆ ನಮ್ಗೆ ಗೊತ್ತೈತಿ ಇಲ್ಲಿ ಎಷ್ಟೈತಿ, ಪ್ರತಿ ಕೋನದ ಅಳತೆ 60 ಡಿಗ್ರಿ ಐತಿ. 60 ಡಿವೈಡೆಡ್ ಬೈ 360, ಓಕೆ, ಇಂಟು 5 ಅಂದ್ರೆ 22/7, ಇಂಟು ಆರ್ ಅಂದ್ರೆ 7 ಸೆಂಟಿಮೀಟರ್, ಇಂಟು 7 ಸೆಂಟಿಮೀಟರ್. ಓಕೆ, ಈಗ ನೋಡಿ 49√3 ಅಂದ್ರೆ 1.7 ಅಂದು ತೆಗೆದುಕೊಳ್ಳಿ ಅಂತ ಅವ್ರು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ದೇರ್ಫೋರ್ ನಾನು 1.7 ಇಲ್ಲಿ ಹಚ್ಚಿಬಿಡ್ತೀನಿ. ಮೈನಸ್ ಇಲ್ಲಿ ನೋಡ್ರಿ 61 ಜಾ 66, 0 ಕ್ಯಾನ್ಸಲ್, 6 36 ನೋಡ್ರಿ, 3 ಎಳ್ಳೆ 3 ಒಂದ್ಲೆ, 2 ಒಂದ್ಲೆ 2 11. ಓಕೆ, 7 7 ಕ್ಯಾನ್ಸಲ್, ಎಷ್ಟು ಉಳಿತು, 11 7 77 ಉಳಿತು. ದೇರ್ಫೋರ್ 49 ಇಂಟು 17, 17 9 153, 10 15, 17 4 68, 68 83. ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 83.3 ಮೈನಸ್ 77 ಈಸ್ ಈಕ್ವಲ್ ಟು ಏನು, 83 ಒಳಗ 77 ಕಳೆದ್ರೆ 6.3 ಉಳಿತು. 6.3 ಸೆಂಟಿಮೀಟರ್ ಸ್ಕ್ವೇರ್ ಎದರದು ಛಾಯೀಕೃತಗೊಳಿಸಿದ ಭಾಗದ ವಿಸ್ತೀರ್ಣ ಸಿಕ್ತು. ಓಕೆ, ಮುಂದೆ ಹೇಳ್ಯಾರ ವಿಸ್ತೀರ್ಣವನ್ನು ಮತ್ತು ಅದರ ಸುತ್ತಳತೆಯನ್ನು ಕಂಡುಹಿಡಿಯಿರಿ ಅಂತ. ಓಕೆ, ಹಂಗಾರೆ ಸುತ್ತಳತೆಯನ್ನ ಕಂಡುಹಿಡಿಯೋಣ. ಈ ವೃತ್ತಖಂಡದ ಒಂದು ಕಂಸದ ಅಳತೆ ಕಂಡುಹಿಡಿಯೋ ಸೂತ್ರ ಗೊತ್ತೈತೆ ನಮ್ಗೆ, θ/360 ಇಂಟು 2πr ಅಂತ. ಒಂದು ತ್ರಿಜ್ಯಾಂತರ ಖಂಡದ ಕಂಸ, ಇನ್ನೊಂದು ಕಂಸ, ಇನ್ನೊಂದು ಕಂಸ, 3 ಕಂಸಗಳ ಉದ್ದ ಕಂಡುಹಿಡಿದ್ವಿ ಅಂದ್ರೆ ಈ ಛಾಯೀಕೃತಗೊಳಿಸಿದ ಭಾಗದ ಸುತ್ತಳತೆ ಸಿಗುತ್ತೆ. ಅಂದ್ರೆ ದಿಸ್ ಈಸ್ PR ಅದ, ಈ ಭಾಗದ ವಿಸ್ತೀರ್ಣ ಈ ಸುತ್ತಳತೆ ಸಿಗ್ತದೆ ನಮ್ಗೆ. ಓಕೆ, ಹಂಗಾರ ಛಾಯೆಗೊಳಿಸಿದ ಭಾಗದ ಸುತ್ತಳತೆ ನಾನು ಈಕ್ವಲ್ ಟು ಈ ಕಡೆ ಹಾಕ್ತೀನಿ. ಏನು ಸೂತ್ರ, ಛಾಯೆಗೊಳಿಸಿದ ಭಾಗದ ಸುತ್ತಳತೆ ಎಷ್ಟದವು ಕಂಸಗಳು, 3 ಅದಾವ. ಹಂಗಾರ 3 ಇಂಟು θ/360 ಇಂಟು 2πr ಈಸ್ ಈಕ್ವಲ್ ಟು 3 ಇಂಟು ಪ್ರತಿ ಕೋನದ ಅಳತೆ ಎಷ್ಟೈತಿ 60 ಡಿವೈಡೆಡ್ ಬೈ 360 ಇಂಟು 2 ಇಂಟು 22/7, ಓಕೆ, ಇಂಟು ಆರ್ ಅಂದ್ರೆ ಇಲ್ಲಿ ನಮ್ಗೆ ಗೊತ್ತೈತಿ 7 ಅಂತೇಳಿ ಬೆಲೆಯನ್ನ ಆದೇಶ ಮಾಡೇವಿ. ಓಕೆ, ಈಗ ನೋಡ್ರಿ 0 0 ಕ್ಯಾನ್ಸಲ್, 6 ಒಂದ್ಲೆ 6 6ಲೆ, 3 ಒಂದ್ಲೆ 3 ಎಳ್ಳೆ, ಈ 2 ಕ್ಯಾನ್ಸಲ್, ಈ 7 7 ಕ್ಯಾನ್ಸಲ್, ಎಷ್ಟು ಬಂತು 22 ಸೆಂಟಿಮೀಟರ್. ದೇರ್ಫೋರ್ ಬರಿಬೇಕಿಲ್ಲಿ ಛಾಯೆಗೊಳಿಸಿದ ಭಾಗದ ಸುತ್ತಳತೆ ಈಸ್ ಈಕ್ವಲ್ ಟು 22 ಸೆಂಟಿಮೀಟರ್, ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು 6.3 ಸೆಂಟಿಮೀಟರ್. ಹೀಗೆ ಮೊದಲು ಈ ಛಾಯೆಗೊಳಿಸಿದ ಭಾಗದ ವಿಸ್ತೀರ್ಣದ ನಾನು ಎಲ್ಲ ಅಭ್ಯಾಸದಲ್ಲಿರುವಂಥ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಾನಿಲ್ಲಿ ಅನೇಕ ವಿಡಿಯೋಗಳಲ್ಲಿ ನಾನು ಪರಿಹಾರವನ್ನು ಕಂಡುಕೊಂಡಿದ್ದೀವಿ. ಅವುಗಳನ್ನು ಒಂದ್ಸರಿ ಗ್ಲಾನ್ಸ್ ಮಾಡ್ಕೊಳ್ಳೋಣ. ಬೇರೆ ಬೇರೆ ವರ್ಷದಲ್ಲಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಇಂತಹ ಸಮಸ್ಯೆಗಳನ್ನು ಹೇಗೆ ಬಿಡಿಸ್ಬೇಕು ಅನ್ನೋದನ್ನು ಕೂಡ ನಾವು ನೋಡಿದ್ದೀವಿ. ಅವುಗಳನ್ನ ಹೆಚ್ಚು ಹೆಚ್ಚು ನೀವು ರೂಢಿ ಮಾಡಿಕೊಂಡ್ರೆ ಅಬ್ಸರ್ವಿಂಗ್ ಸ್ಕಿಲ್ ಥ್ರೂ ನೀವೇನಾದರೂ ಗ್ಲಾನ್ಸ್ ಮಾಡ್ಕೊಂಡ್ರಿ ಅಂದ್ರೆ ಇದು ಒಂದು ಐಡಿಯಾ ಬರುತ್ತೆ, ಒಂದು ಪ್ರಕಲ್ಪನೆ ಸಿಗ್ಬೇಕು, ಅದರೊಳಗೆ ಏನು ಕಳೆದ್ರೆ ನನಗೆ ಸಿಗುತ್ತೆ ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂಥ ಸೂತ್ರ ಹಚ್ಚಿ ಬೆಲೆಯನ್ನು ಆದೇಶ ಮಾಡಿದರೆ ನಮಗೆ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ, ಸ್ನೇಹಿತರೆ ಮುಂದಿನ ಒಂದು ಸಮಸ್ಯೆಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.